Hello students, welcome to this session of Fundamentals of Information Technology. In this session we are going to discuss about MS Paint in Windows. Windows ಆಪರೇಟಿಂಗ್ ಸಿಸ್ಟಮಲ್ಲಿ ಇರುವಂತಹ MS Paint ಬಗ್ಗೆ ನಾವು ಇಂದಿನ ಅವಧಿಯಲ್ಲಿ ಅಥವಾ ಇಂದಿನ ಸೆಷನಲ್ಲಿ ತಿಳ್ಕೊಳ್ಳೋಣ. MS Paint ಅಂದರೆ ಏನು? What is MS Paint or Microsoft Paint? Microsoft Paint is a Windows feature that allows users to create drawing on blank drawing area or in existing pictures. ಅಂದರೆ ಈ ಮೈಕ್ರೋಸಾಫ್ಟ್ ವಿಂಡೋಸ್ ಪೇಂಟ್ ಏನಿದೆ ಇದು ವಿಂಡೋಸ್ನ ಒಂದು ಫೀಚರ್ ಅಥವಾ ಗುಣಲಕ್ಷಣ. ಇದರಿಂದ ನೀವು ಯಾವುದೇ ಯೂಸರ್ ಚಿತ್ರವನ್ನು ರಚಿಸಬಹುದು, ಚಿತ್ರವನ್ನು ಬರೆಯುವಂಥದ್ದು ಅಥವಾ ಅದನ್ನು ಎಡಿಟ್ ಮಾಡ್ಬೋದು, ಫಾರ್ಮ್ಯಾಟ್ ಮಾಡ್ಬೋದು. ಹೇಗೆ ನೀವು ವೈಟ್ ಶೀಟ್ ಮೇಲೆ ಡ್ರಾಯಿಂಗ್ ಮಾಡ್ತೀರಾ ಪೆನ್ಸಿಲು, ಪೆನ್ನು ಅಥವಾ ಸ್ಕೆಚಸ್ ಯೂಸ್ ಮಾಡಿಕೊಂಡು, ಅದೇ ರೀತಿ ನೀವು MS ಪೇಂಟ್ ಟೂಲಲ್ಲಿ ಕೂಡ ನೀವು ಡ್ರಾಯಿಂಗ್ ಮಾಡ್ಕೊಳ್ಬೋದು, ಅದನ್ನು ಎಡಿಟ್ ಮಾಡ್ಬೋದು, ಫಾರ್ಮ್ಯಾಟ್ ಮಾಡ್ಬೋದು, ಅದನ್ನು ಸೇವ್ ಮಾಡಿ ಪಿಕ್ಚರ್ ಆಗಿ ಅದನ್ನು ನೀವು ಸ್ಟೋರ್ ಮಾಡ್ಬೋದು. ದಿಸ್ ಈಸ್ ವಾಟ್ MS ಪೇಂಟ್. ಇದು MS ಪೇಂಟ್. Next we'll see the different window components of Microsoft Paint. ನಿಮ್ಮ ಪೇಂಟ್ ಒಂದು ಮೈಕ್ರೋಸಾಫ್ಟ್ ವಿಂಡೋ ಮೇಲೆ ಓಪನ್ ಆಗುತ್ತೆ. ಅದರಲ್ಲಿ ಬರುವಂತಹ ಬೇರೆ ಬೇರೆ ಕಾಂಪೊನೆಂಟ್ಸ್ ಯಾವುದು ಅಂತ ತಿಳ್ಕೊಳ್ಳೋಣ. ಫಸ್ಟ್ ಲೆಟ್ ಅಸ್ ಸಿ ವಾಟ್ ಆರ್ ದ ಡಿಫರೆಂಟ್ ಕಾಂಪೊನೆಂಟ್ಸ್ ಆಫ್ ಮೈಕ್ರೋಸಾಫ್ಟ್ ಪೇಂಟ್ ವಿಂಡೋ. ಯು ಕ್ಯಾನ್ ಸಿ ದೇರ್ ದ ಸ್ಕ್ರೀನ್ಶಾಟ್, ಪೇಂಟ್ ಬಟನ್, ಕ್ವಿಕ್ ಆಕ್ಸೆಸ್ ಟೂಲ್ ಬಾರ್, ribbon, drawing area. These are the basic window components of Microsoft Paint. We see one by one what they are. Paint button. Paint button allows users to perform file operations like new, open, save as, print. ಈ ಪೇಂಟ್ ಬಟನ್ ಏನು ಮಾಡುತ್ತೆ ಅಂತ ಹೇಳಿದರೆ, ಯಾರು ಯೂಸರ್ಸ್ ಇದ್ದಾರೆ ಅವರಿಗೆ ಹೊಸ ಪೇಂಟ್ ಕ್ರಿಯೇಟ್ ಮಾಡೋಕ್ಕೆ, ನ್ಯೂ, ಇದ್ದ ಪೇಂಟನ್ನು ಓಪನ್ ಮಾಡೋಕ್ಕೆ, ಓಪನ್, ವರ್ಕ್ ಮಾಡಿರುವಂತಹ ಪೇಂಟನ್ನು ಸೇವ್ ಮಾಡೋಕ್ಕೆ ಎಲ್ಲ ಅವಕಾಶಗಳನ್ನು ಅಥವಾ ಎಲ್ಲ ಆಪ್ಷನ್ಸನ್ನು ಕೊಡುವಂಥದ್ದು. ದ್ಯಾಟ್ ಈಸ್ ಇನ್ ಪೇಂಟ್ ಬಟನ್. ನೆಕ್ಸ್ಟ್ ಕ್ವಿಕ್ ಆಕ್ಸೆಸ್ ಟೂಲ್ ಬಾರ್. ಕ್ವಿಕ್ ಆಕ್ಸೆಸ್ ಟೂಲ್ ಬಾರ್ ಹ್ಯಾಸ್ ಕಮಾಂಡ್ಸ್ ವಿಚ್ ಆರ್ ಫ್ರೀಕ್ವೆಂಟ್ಲಿ ಯೂಸ್ಡ್. ನೀವು ಆಗಿಂದಾಗಿ ಯೂಸ್ ಮಾಡುವಂಥ ಕಮಾಂಡ್ಸನ್ನು ಕ್ವಿಕ್ ಆಕ್ಸೆಸ್ ಟೂಲ್ ಬಾರ್ ಮೂಲಕ ಆಕ್ಸೆಸ್ ಮಾಡ್ಬೋದು ಅಥವಾ ಪಡ್ಕೊಳ್ಬೋದು. ನಿಮಗೆ ಅದು ತುಂಬ ಈಸಿಯಲ್ಲಿ ಅವೈಲೇಬಲ್ ಇರುವಂಥದ್ದು. ನೆಕ್ಸ್ಟ್ ರಿಬ್ಬನ್. ದಿಸ್ ಕಂಟೈನ್ಸ್ ದ ಡಿಫ್ರೆಂಟ್ ಟೂಲ್ಸ್ ಆ್ಯಂಡ್ ಕಮಾಂಡ್ಸ್ ವಿಚ್ ಹೆಲ್ಪ್ಸ್ ಯೂಸರ್ಸ್ ಟು ಡ್ರಾ ಪಿಕ್ಚರ್, ಎಡಿಟ್ ಆ್ಯಂಡ್ ಪರ್ಫಾರ್ಮ್ ಡಿಫ್ರೆಂಟ್ ಪೇಂಟ್ ರಿಲೇಟೆಡ್ ಆಪರೇಷನ್ಸ್. ನಿಮ್ಮ ಎಲ್ಲ ಪೇಂಟ್ ಆಪರೇಷನ್ಸ್ ಅವೆಲ್ಲ ಪೇಂಟ್ ವರ್ಕ್ ಮಾಡೋಕ್ಕೆ ನಿಮಗೆ ಬೇಕಾಗಿರುವಂಥ ಸಲಕರಣೆಗಳು, ಟೂಲ್ಸ್, ಸಾಧನಗಳು ಕಮಾಂಡ್ಸ್ ಮೂಲಕ ಅಥವಾ ಐಕಾನ್ಸ್ ಮೂಲಕ ಅದು ಲಿಸ್ಟ್ ಮಾಡುತ್ತೆ ಅಥವಾ ಡಿಸ್ಪ್ಲೇ ಮಾಡುತ್ತೆ. ಇದರಿಂದ ನೀವು ಪಿಕ್ಚರನ್ನು ಡ್ರಾ ಮಾಡ್ಬೋದು, ಲೈನ್ ಡ್ರಾ ಇರ್ಬೋದು, ಶೇಪ್ ಡ್ರಾ ಇರ್ಬೋದು ಮಾಡ್ಬೋದು. ಅದರ ಜೊತೆಗೆ ನೀವು ಅದನ್ನು ಎಡಿಟ್ ಮಾಡ್ಬೋದು, ಅದರ ಮೇಲೆ ಫಾರ್ಮ್ಯಾಟಿಂಗ್ ಅಪ್ಲೈ ಮಾಡ್ಬೋದು, ಕಲರ್ ಚೇಂಜ್ ಮಾಡೋದು ಅಂತ ಇರ್ಬೋದು, ಶೇಡಿಂಗ್ ಕೊಡುವಂಥದ್ದು ಇರ್ಬೋದು, ಯಾವುದೇ ರೀತಿಯಿಂದ ಫಾರ್ಮ್ಯಾಟಿಂಗ್ ಕೂಡ ಮಾಡ್ಬೋದು. ಸೊ ಇದು ಬೇಸಿಕ್ ಕಮಾಂಡ್ಸ್ ಅಥವಾ ಟೂಲ್ಸ್ ರಿಬ್ಬನ್ಸಲ್ಲಿ ಇರುವಂಥದ್ದು. ಈ ರಿಬ್ಬನಲ್ಲಿ ಮೇಯ್ನಾಗಿ 2 ಟ್ಯಾಬ್ಸ್ ಇರುತ್ತೆ ಪೇಂಟ್ಗೆ, ಒಂದು ಹೋಮ್ ಟ್ಯಾಬ್ ಮತ್ತೊಂದು ವ್ಯೂ ಟ್ಯಾಬ್. ಈ ಒಂದು ಸಣ್ಣ ಬ್ರೀಫ್ ಪ್ರೆಸೆಂಟೇಷನ್ ನಂತರ ನಾವು ಲೈವ್ ಡೆಮೋ ನೋಡೋಣ, ಆವಾಗ ನಿಮಗೆಲ್ಲ ನಾನು ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ನೆಕ್ಸ್ಟ್ ಇರುವಂಥದ್ದು ಡ್ರಾಯಿಂಗ್ ಏರಿಯಾ, ದ ನೆಕ್ಸ್ಟ್ ಕಾಂಪೊನೆಂಟ್. ದಿಸ್ ಇಸ್ ಲೈಕ್ ಕ್ಯಾನ್ವಾಸ್. ನಿಮಗೊಂದು ಇದು ವೈಟ್ ಶೀಟ್ ಕೊಟ್ಟಾಗೆ ಅಥವಾ ಒಂದು ಕ್ಯಾನ್ವಾಸ್. ದ ವೈಟ್ ಪೋರ್ಷನ್ ಈಸ್ ಸಮಥಿಂಗ್ ಅಬೌಟ್ ಡ್ರಾಯಿಂಗ್ ಏರಿಯಾ ಅಥವಾ ಡ್ರಾಯಿಂಗ್ ಕ್ಯಾನ್ವಾಸ್. ನಿಮ್ಮ ಎಲ್ಲ ಪೇಂಟಿಂಗ್ ರಿಲೇಟೆಡ್ ಆ್ಯಕ್ಟಿವಿಟೀಸ್ ಏನಿದ್ದಾವೆ ಅಥವಾ ಚಿತ್ರ ಮಾಡುವಂತಹ ಎಲ್ಲ ಆ್ಯಕ್ಟಿವಿಟೀಸ್ ಅದನ್ನು ನೀವು ಈ ಡ್ರಾಯಿಂಗ್ ಏರಿಯಾದಲ್ಲಿ ಮಾಡುವಂಥದ್ದು. ದೀಸ್ ಆರ್ ದ ಡಿಫರೆಂಟ್ ವಿಂಡೋ ಕಾಂಪೊನೆಂಟ್ಸ್ ಆಫ್ ಮೈಕ್ರೋಸಾಫ್ಟ್ ಪೇಂಟ್. ನೆಕ್ಸ್ಟ್ ವಿಲ್ ಸಿ what are the different commands or the groups or the tools available in home ribbon.
The home ribbon has following groups and commands. You can see the screenshot of home ribbon there. ನಿಮಗೆ ಇಲ್ಲಿ ಹೋಮ್ ರಿಬ್ಬನ್ನ ಸ್ಕ್ರೀನ್ಶಾಟ್ ಕಾಣ್ತಿದೆ. ನೀವು ಅಲ್ಲಿ ಬೇರೆ ಬೇರೆ ಗ್ರೂಪ್ಸ್ ಮತ್ತು ಕಮಾಂಡ್ಸನ್ನು ನೋಡ್ಬೋದು. ಫಸ್ಟ್ ಗ್ರೂಪ್ ಕ್ಲಿಪ್ ಬೋರ್ಡ್ ಯೂಸ್ ಟು ಪರ್ಫಾರ್ಮ್ ಕಟ್ ಕಾಪಿ ಪೇಸ್ಟ್ ಆಪರೇಷನ್ಸ್. ಬೇಸಿಕ್ ಎಡಿಟಿಂಗ್ ಆಪ್ಷನ್ಸ್ ಏನಿದೆ, ಕಟ್ ಮಾಡುವಂಥದ್ದು, ಕಾಪಿ ಮಾಡುವಂಥದ್ದು, ಪೇಸ್ಟ್ ಮಾಡುವಂಥದ್ದು, ಯಾವುದೇ ಶೇಪ್ಸ್ ಇರ್ಬೋದು, ಯಾವುದೇ ಲೈನ್ಸ್ ಇರ್ಬೋದು, ಯಾವುದೇ ಟೆಕ್ಸ್ಟ್ ಇರ್ಬೋದು, ಇದನ್ನೆಲ್ಲ ನೀವು ಕ್ಲಿಪ್ ಬೋರ್ಡ್ ಮೂಲಕ ಮಾಡುವಂಥದ್ದು ಎಲ್ಲ ಕಮಾಂಡ್ಸಲ್ಲಿ ಇರುತ್ತೆ. ನೆಕ್ಸ್ಟ್ ಇಮೇಜಲ್ಲಿ ನಿಮಗೆ ರೀಸೈಜ್ ಆಪ್ಷನ್, ಕ್ರಾಪ್ ಆಪರೇಷನ್ ಅಥವಾ ರೊಟೇಷನ್, ರೀಸೈಜ್ ಮಾಡುವಂಥದ್ದು. ನೆಕ್ಸ್ಟ್ ಇಮೇಜನ್ನು ಕ್ರಾಪ್ ಅಥವಾ ಟ್ರಿಮ್ ಮಾಡುವಂಥದ್ದು. ಇಮೇಜನ್ನು ರೊಟೇಟ್ ಮಾಡಬೇಕು, ಯಾವುದೋ ಒಂದು ಆ್ಯಕ್ಸಿಸಲ್ಲಿ ರೊಟೇಟ್ ಮಾಡಬೇಕು ಅಥವಾ ತಿರುಗಿಸಬೇಕು ಅಂತ ಹೇಳಿದರೆ ಕ್ಯಾನ್ವಾಸಲ್ಲಿ ನೀವು ಇಮೇಜ್ ಗ್ರೂಪಲ್ಲಿರುವಂಥ ಟೂಲ್ಸ್ ಅಥವಾ ಕಮಾಂಡ್ಸನ್ನು ಯೂಸ್ ಮಾಡ್ಬೋದು. ನೆಕ್ಸ್ಟ್ ಟೂಲ್ಸ್, ದಿಸ್ ಪ್ರೊವೈಡ್ಸ್ ಡಿಫ್ರೆಂಟ್ ಟೂಲ್ಸ್ ಲೈಕ್ ಡ್ರಾಯಿಂಗ್ ಟೂಲ್ಸ್ ಲೈಕ್ ಪೆನ್ಸಿಲ್, ಫಿಲ್ ಕಲರ್, ಇರೇಸರ್ ಆ್ಯಂಡ್ ಆಲ್ಸೋ ದ ಬ್ರಷಸ್. ಬೇರೆ ಬೇರೆ ಟೈಪ್ನ ಬ್ರಷಸ್ ಇರ್ಬೋದು, ಬೇರೆ ಬೇರೆ ಟೈಪ್ನ ಪೆನ್ಸಿಲ್ಸ್ ಇರ್ಬೋದು, ಫಿಲ್ ಕಲರ್ ಇರ್ಬೋದು, ಇದನ್ನೆಲ್ಲ ಕೂಡ ನಿಮಗೆ ಟೂಲ್ಸ್ ಗ್ರೂಪಲ್ಲಿರುವಂಥದ್ದು. ನೆಕ್ಸ್ಟ್ ಶೇಪ್ಸ್, ಇಟ್ ಅಲೋಸ್ ಅಸ್ ಟು ಡ್ರಾ ಡಿಫ್ರೆಂಟ್ ಶೇಪ್ಸ್. ಬೇರೆ ಬೇರೆ ಶೇಪ್ಸ್, ಜಾಮೆಟ್ರಿಕಲ್ ಶೇಪ್ಸ್ ಏನಿದೆ, ರೇಖಾಗಣಿತದ ಶೇಪ್ಸ್, ಸರ್ಕಲ್ ಇರ್ಬೋದು, ಸ್ಕ್ವೇರ್ ಇರ್ಬೋದು, ಟ್ರಯಾಂಗಲ್ ಇರ್ಬೋದು, ಇದನ್ನೆಲ್ಲ ಕೂಡ ನೀವು ಡ್ರಾ ಮಾಡುವಂಥದ್ದು ಶೇಪ್ಸ್ ಮೂಲಕ. ನೆಕ್ಸ್ಟ್ ಕಲರ್ಸ್, ಯೂಸ್ ಟು ಸೆಲೆಕ್ಟ್ ಕಲರ್ಸ್ ಫ್ರಮ್ ಕಲರ್ ಬಾಕ್ಸ್ ಆರ್ ಕಲರ್ ಪ್ಯಾಲೆಟ್. ನಿಮಗೆ ಬಣ್ಣ ಹಚ್ಚಬೇಕು ಅಂತಂದರೆ ಅಥವಾ ಬಣ್ಣ ಅಪ್ಲೈ ಮಾಡಬೇಕು ಅಂತಾದರೆ ನೀವು ಕಲರ್ ಬಾಕ್ಸ್ ಮೂಲಕ ನೀವು ಅದನ್ನು ಅಪ್ಲೈ ಮಾಡ್ಬೋದು. ಇದೆಲ್ಲ ರಿಬ್ಬನ್ ಟ್ಯಾಬ್ ಏನಿದೆ ಅದರಲ್ಲಿರುವಂಥ ಗ್ರೂಪ್ಸ್ ಮತ್ತು ಕಮಾಂಡ್ಸ್. ನೆಕ್ಸ್ಟ್ ಇನ್ನೊಂದು ಟ್ಯಾಬ್ ಇರುವಂಥದ್ದು ವ್ಯೂ ಟ್ಯಾಬ್. ಅದರಲ್ಲಿರುವಂಥ ಗ್ರೂಪ್ಸ್ ಮತ್ತು ಕಮಾಂಡ್ಸ್ ತುಂಬ ಕಡಿಮೆ ಆಪ್ಷನ್ಸ್ ಇರುವಂಥದ್ದು. ಒಂದು ಝೂಮ್ ಆಪ್ಷನ್ ವಿಚ್ ಅಲೋಸ್ ಝೂಮ್ ದ ಕರೆಂಟ್ ಪಿಕ್ಚರ್. ನಿಮಗೆ ಅದರ ಕ್ಲೋಸ್ನೆಸ್ ಆಫ್ ಲುಕ್ ಅಥವಾ ನಿಮಗೆ ಸಣ್ಣದು ದೊಡ್ಡದು ನೋಡಬೇಕು ಅಂದರೆ ಯು ಕ್ಯಾನ್ ಯೂಸ್ ಝೂಮ್ ಆಪ್ಷನ್. ಝೂಮ್ ಇನ್ ಯಾವಾಗಲೂ ದೊಡ್ಡದು ಮಾಡ್ತಾ ಹೋಗುತ್ತೆ ಇಮೇಜನ್ನು ಅಥವಾ ಇಮೇಜ್ ಪೋರ್ಷನನ್ನು, ಪಾರ್ಟ್ ಆಫ್ ಇಮೇಜ್. ನೆಕ್ಸ್ಟ್ ಝೂಮ್ ಔಟ್ ಕಡಿಮೆ ಮಾಡ್ತಾ ಹೋಗುತ್ತೆ. 100% ಝೂಮ್ ಅಂತಿದೆ ನಿಮ್ಮ ಸ್ಕ್ರೀನ್ಗೆ ಫಿಟ್ ಆಗೋ ರೀತಿಯಲ್ಲಿ ಝೂಮ್ ಇರುವಂಥದ್ದು. ಶೋ ಆರ್ ಹೈಡ್ ಅಲೋಸ್ ಯೂಸರ್ ಟು ಡಿಸ್ಪ್ಲೇ ರೂಲರ್ಸ್, ಗ್ರಿಡ್ ಲೈನ್ಸ್, ಸ್ಟೇಟಸ್ ಬಾರ್. ಬೇರೆ ಬೇರೆ ಆಪ್ಷನ್ಸ್ ಇರುವಂಥದ್ದು ರೂಲರ್ಸ್, ಗ್ರಿಡ್ ಲೈನ್, ಸ್ಟೇಟಸ್ ಬಾರ್. ನೆಕ್ಸ್ಟ್ ನೀವು ಫುಲ್ ಸ್ಕ್ರೀನ್ ಡಿಸ್ಪ್ಲೇ ಮಾಡ್ಬೋದು ಅಥವಾ ಥಂಬ್ನೇಲ್ಸ್ ಮಾತ್ರ ಡಿಸ್ಪ್ಲೇ ಮಾಡುವಂಥ ಅವಕಾಶ ಕೂಡ ಇರುವಂಥದ್ದು. ನೆಕ್ಸ್ಟ್ ಲೈನ್ ಡ್ರಾ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಬೇರೆ ಬೇರೆ ಡ್ರಾಯಿಂಗ್ಸ್ ನೀವು ಡ್ರಾ ಮಾಡ್ಕೊಳ್ಬೋದು. ಡಿಫ್ರೆಂಟ್ ಟೂಲ್ಸ್ ಅವೈಲೇಬಲ್, ಪೆನ್ಸಿಲ್ ಟೂಲ್, ಬ್ರಷ್ ಟೂಲ್, ಲೈನ್ ಟೂಲ್, ಕರ್ವ್ ಟೂಲ್. ನೀವು ಪೆನ್ಸಿಲ್ ಟೂಲ್ ಕೂಡ ಯೂಸ್ ಮಾಡ್ಕೊಳ್ಬೋದು, ಅದರ ಜೊತೆಗೆ ಬ್ರಷ್ ಕೂಡ ಯೂಸ್ ಮಾಡ್ಕೊಳ್ಬೋದು. ನಾವು ಅದನ್ನು ಲೈವ್ ಡೆಮೋದಲ್ಲಿ ನೋಡೋಣ. ನೆಕ್ಸ್ಟ್ ಲೈನ್ ಕೂಡ ಡ್ರಾ ಮಾಡ್ಬೋದು, ಶೇಪ್ ಮೂಲಕ ಲೈನ್ ಡ್ರಾ ಮಾಡ್ಬೋದು. ಅದೇ ರೀತಿ ಕರ್ವ್ ಕೂಡ ನೀವು ಡ್ರಾ ಮಾಡ್ಬೋದು. ಇದು ಬೇರೆ ಬೇರೆ ಟೂಲ್ಸ್ ನೀವು ಲೈನ್ ಡ್ರಾ ಮಾಡುವಂಥದ್ದು. ನೆಕ್ಸ್ಟ್ ನೀವು ಶೇಪ್ಸ್ ಕೂಡ ಡ್ರಾ ಮಾಡುವಂಥದ್ದು. ಬೇರೆ ಬೇರೆ ಶೇಪ್ಸ್ ಅವೈಲೇಬಲ್ ಇದೆ, ನೀವು ಸ್ಕ್ರೀನ್ಶಾಟ್ ನೋಡ್ಬೋದಲ್ಲಿ. ದೀಸ್ ಆರ್ ದ ರೆಡಿಮೇಡ್ ಶೇಪ್ಸ್ ಅವೈಲೇಬಲ್ ಇನ್ ಪೇಂಟ್. ರೆಕ್ಟ್ಯಾಂಗಲ್ಸ್ ಇರ್ಬೋದು, ಎಲಿಪ್ಸಸ್ ಇರ್ಬೋದು, ಟ್ರಯಾಂಗಲ್ಸ್ ಇರ್ಬೋದು ಅಥವಾ ಆರೋಸ್ ಇರ್ಬೋದು. ಟು ಡ್ರಾ ದ ಕಸ್ಟಮ್ ಶೇಪ್ ಯು ಕ್ಯಾನ್ ಯೂಸ್ ದ ಪಾಲಿಗನ್ ಟೂಲ್. ನಿಮಗೆ ಬೇಕಾದ ರೀತಿಯಲ್ಲಿ ಶೇಪ್ ಡ್ರಾ ಮಾಡಬೇಕಾದ್ರೆ ನೀವು ಪಾಲಿಗನ್ ಟೂಲ್ಸನ್ನು ಯೂಸ್ ಮಾಡುವಂಥದ್ದು. ಯಾವ ರೀತಿ ಡ್ರಾ ಮಾಡ್ಬೋದು? ಬೇಸಿಕ್ ಸ್ಟೆಪ್, ಹೋಮ್ ಟ್ಯಾಬಲ್ಲಿ ನೀವು ಶೇಪ್ಸ್ ಗ್ರೂಪಲ್ಲಿ ಹೋಗಬೇಕಾಗುತ್ತೆ. ನೀವು ಯಾವ ಶೇಪ್ ಬೇಕು ಅದಕ್ಕೆ ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ಕ್ಯಾನ್ವಾಸ್ ಮೇಲೆ ಮೌಸನ್ನು ಲೆಫ್ಟ್ ಕ್ಲಿಕ್ ಮಾಡಿಕೊಂಡು ಡ್ರ್ಯಾಗ್ ಮಾಡಬೇಕಾಗುತ್ತೆ ಅಷ್ಟೇ. ನಿಮಗೆ ಯಾವ ಸೈಜ್ ಅಥವಾ ಯಾವ ಶೇಪ್ ತನಕ ಬೇಕಾಗುತ್ತೆ ಅಲ್ಲಿಗೆ ಡ್ರ್ಯಾಗ್ ಮಾಡಿ ನೀವು ಮೌಸ್ ಬಟನ್ ರಿಲೀಸ್ ಮಾಡಿದರೆ ಆ ಶೇಪಲ್ಲಿ ಕ್ರಿಯೇಟ್ ಆಗುತ್ತೆ. ನೆಕ್ಸ್ಟ್ ಸೆಲೆಕ್ಟಿಂಗ್ ಆ್ಯಂಡ್ ಎಡಿಟಿಂಗ್ ಆಬ್ಜೆಕ್ಟ್ಸ್. ಟು ಮೇಕ್ ದ ಚೇಂಜ್ or part of picture or object you need to select the part of picture and then make the edit. ನೀವು ಅದನ್ನು ಯಾವುದೇ ಇಮೇಜನ್ನು ಕೂಡ ಸೆಲೆಕ್ಟ್ ಮಾಡಿಕೊಂಡು ಅದನ್ನು ಪಿಕ್ಚರನ್ನು ಎಡಿಟ್ ಮಾಡ್ಬೋದು ಅಥವಾ ಅದನ್ನು ಸೆಲೆಕ್ಟ್ ಮಾಡ್ಬೋದು. ಬೇರೆ ಬೇರೆ ಟೂಲ್ಸ್ ನಿಮಗೆ ಅವೈಲೇಬಲ್ ಇದೆ. ಒಂದು ಸೆಲೆಕ್ಟ್ ಟೂಲ್, ರೀಸೈಜ್ ಟೂಲ್, ಕ್ರಾಪ್ ಟೂಲ್, ರೊಟೇಟ್ ಟೂಲ್, ಇರೇಸರ್ ಟೂಲ್. ಈ ಬೇರೆ ಬೇರೆ ಟೂಲ್ಸ್ ಇದೆ. ನೀವು ಸೆಲೆಕ್ಟ್ ಟೂಲ್ ಯೂಸ್ ಮಾಡ್ಕೊಂಡು ನೀವು ಸೆಲೆಕ್ಟ್ ಮಾಡ್ಬೋದು. ನೀವು ಸೆಲೆಕ್ಟ್ ಮಾಡಿದ ಅಥವಾ ಕಂಪ್ಲೀಟ್ ಇಮೇಜನ್ನು ನೀವು ರೀಸೈಜ್ ಟೂಲ್ ಮಾಡಿಕೊಂಡು ಅದನ್ನು ಸೈಜ್ ಚೇಂಜ್ ಮಾಡ್ಬೋದು. ಯು ಕ್ಯಾನ್ ಚೇಂಜ್.
If you want to trim the image, you can even use the crop tool, and you can also rotate the image by using the rotate option. And finally, you can eraser. ನೀವು ಬೇಕಾದ್ರೆ ಯಾವ್ದಾದ್ರು ಲೈನ್ ಅಥವಾ ಯಾವುದೇ ಶೇಪ್ ಇರೇಸ್ ಮಾಡಬೇಕು ಅಂತಂದರೆ ನೀವು ಇದನ್ನು ಇರೇಸ್ ಕೂಡ ಮಾಡ್ಬೋದು. ಇದು ಸೆಲೆಕ್ಟ್ ಮಾಡುವಂಥದ್ದು ಮತ್ತು ಎಡಿಟ್ ಮಾಡುವಂಥದ್ದು ಆಬ್ಜೆಕ್ಟ್ಸನ್ನು. ನೆಕ್ಸ್ಟ್ ನೀವು ಮೂವ್ ಮಾಡ್ಬೋದು, ಕಾಪಿ ಮಾಡ್ಬೋದು. ಯು ಕ್ಯಾನ್ ಕಟ್ ಆರ್ ಕಾಪಿ ದ ಸೆಲೆಕ್ಟೆಡ್ ಐಟಮ್ಸ್. ಯು ಕ್ಯಾನ್ ಇವನ್ ಕಾಪಿ ಆ್ಯಂಡ್ ಪೇಸ್ಟ್. ದಿಸ್ ಅಲೋಸ್ ಅಸ್ ಯೂಸ್ ಒನ್ ಆಬ್ಜೆಕ್ಟ್ಸ್ ಮೆನಿ ಟೈಮ್ಸ್ ಇನ್ ದ ಪಿಕ್ಚರ್. You can perform different operations: cut and paste, copy and paste, moving the picture and paste picture into paint. These are the different operations you can perform on the images ಅಥವಾ ಪಿಕ್ಚರ್ಸ್ ಮೇಲೆ ಈ ಆಪ್ಷನಲ್ಲಿ ನೀವು ಮಾಡುವಂಥದ್ದು. ಸಿ ನೆಕ್ಸ್ಟ್ ಅದಕ್ಕಿಂತ ಮೊದಲು ನಾವು ಒಂದು ಡೆಮೋ ನೋಡೋಣ. ಬೇಸಿಕ್ ಇಷ್ಟವರೆಗೆ ನಾವು ಏನು ನೋಡಿದ್ದೀವಿ ಅದನ್ನು ಡೆಮೋ ನೋಡೋಣ. First, let me start the paint. ನೀವು ಪೇಂಟನ್ನು ಹೇಗೆ ಓಪನ್ ಮಾಡ್ತೀರಿ? ಗೋ ಟು ಸ್ಟಾರ್ಟ್ ಬಟನ್, ಕ್ಲಿಕ್ ಆನ್ ಆಲ್ ಪೇಂಟ್ಸ್, all programs. Click on all programs. Next, in a menu, click on accessories. accessories ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಬೇರೆ ಬೇರೆ ನಿಮಗೆ ಟೂಲ್ಸ್ ಕಾಣ್ತವೆ. ಈ ಟೂಲ್ಸಲ್ಲಿ ಪೇಂಟ್ ಇಂದ ಬಂದಿದೆ, ಅದನ್ನು ಕ್ಲಿಕ್ ಮಾಡಿ. ಪೇಂಟ್ ಕ್ಲಿಕ್ ಮಾಡಿದ ಕೂಡಲೇ ನಿಮಗೆ ಪೇಂಟ್ ಅಪ್ಲಿಕೇಶನ್ ಸಾಫ್ಟ್ವೇರ್ ಅಪ್ಲಿಕೇಶನ್ ಓಪನ್ ಆಗುತ್ತೆ. ಓಪನ್ ಆಗಿ ನಿಮಗೆ ಈ ರೀತಿ ವಿಂಡೋ ಕಾಣುತ್ತೆ. ಆಗ ನಾವು ನೋಡಿದಾಗೆ ಬೇರೆ ಬೇರೆ ನಿಮಗೆ ಕಾಂಪೊನೆಂಟ್ಸ್ ಕಾಣ್ತಿದೆ. ಇಲ್ಲಿ ಫಸ್ಟ್ ಟೈಟಲ್ ಬಾರ್ ಇದೆ, ನೆಕ್ಸ್ಟ್ ಇಲ್ಲಿ ಪೇಂಟ್ ಬಟನ್ ಇದೆ, ನೆಕ್ಸ್ಟ್ ಇಲ್ಲಿ ಹೋಮ್ ಮತ್ತು ಹೋಮ್. ಈಗ ನೀವು ನೋಡ್ತಿರುವಂಥದ್ದು ಹೋಮ್ ಟ್ಯಾಬ್. ಅದರಲ್ಲಿ ರಿಬ್ಬನ್ ಇದೆ, ಕ್ಲಿಪ್ ಬೋರ್ಡಲ್ಲಿ ರಿಬ್ಬನ್ ಇದೆ, ಇಮೇಜಲ್ಲಿ ರಿಬ್ಬನ್ ಇದೆ, ಟೂಲ್ಸ್ ರಿಬ್ಬನ್ ಇದೆ, ಬೇರೆ ಬೇರೆ ಶೇಪ್ಸ್ ನೀವು ನೋಡ್ಬೋದು ಇಲ್ಲಿ. ನೆಕ್ಸ್ಟ್ ಕಲರ್ ಬಾಕ್ಸ್ ನೋಡ್ಬೋದು. ನೆಕ್ಸ್ಟ್ ವ್ಯೂವಲ್ಲಿ ಝೂಮ್ ಆಪ್ಷನ್ಸ್, ಝೂಮ್ ಇನ್, ಝೂಮ್ ಔಟ್ ಇದೆಲ್ಲ ನೋಡುವಂಥದ್ದು. ನೆಕ್ಸ್ಟ್ ಶೋ ಮತ್ತು ಹೈಡ್ ಆಪ್ಷನ್ ಇದೆ, ಅದ್ರ ಜೊತೆಗೆ ಡಿಸ್ಪ್ಲೇ ಕೂಡ ಆಪ್ಷನ್ ಇದೆ. ಶೋ ಮತ್ತು ಹೈಡ್, ರೂಲರ್ಸ್, ಗ್ರಿಡ್ ಲೈನ್ಸ್ ಇದನ್ನೆಲ್ಲ ಓಪನ್ ಮಾಡಲಿಕ್ಕೆ ನಿಮಗೆ ಅವಕಾಶ ಸಿಗುವುದು. ರೂಲರ್ಸನ್ನು ಬೇಕು ಅಂತ ಹೇಳಿದರೆ ನೀವು, ಅದು ಬೇಡ ಅಂತ ಹೇಳಿದರೆ ನೀವು ಕ್ಲಿಕ್ ಮಾಡ್ಕೊಳ್ಬೋದು. ನೆಕ್ಸ್ಟ್ ವಿ ವಿಲ್ ಸ್ಟಾರ್ಟ್ ವಿತ್ ದ ಡ್ರಾಯಿಂಗ್. ನೋಡಿ ಈ ವೈಟ್ ಪೋರ್ಷನ್ ಇದೆ, ದಟ್ ಈಸ್ ದ ಕ್ಯಾನ್ವಾಸ್. ನೀವು ಈ ಕ್ಯಾನ್ವಾಸನ್ನು ಬೇಕಾದ್ರೆ ರೀಸೈಜ್ ಮಾಡ್ಕೊಳ್ಬೋದು. ಇಲ್ಲಿ ಏನು ಆ್ಯರೋ ಬಟನ್ ಇದೆ ನೋಡಿ, ಇಲ್ಲಿ ಸುತ್ತಲೂ ಆ್ಯರೋ ಇದೆ, 3 ಆ್ಯರೋ ಇದೆ. ಒಂದು ನಿಮ್ಮ ರೈಟಿಗೆ, ಒಂದು ನಿಮ್ಮ ಡಯಾಗನಲ್, ಇನ್ನೊಂದು ಡೌನ್. ನೀವು ಯಾವ್ದು ಬೇಕು ಅದನ್ನು ಡ್ರ್ಯಾಗ್ ಮಾಡಿಕೊಂಡು ನಿಮ್ಮ ಕ್ಯಾನ್ವಾಸನ್ನು ಚೇಂಜ್ ಮಾಡ್ಕೊಳ್ಬೋದು. ಈಗ ಫಸ್ಟಿಗೆ ನಾನು ಲೈನ್ ಡ್ರಾಸ್ ಮಾಡ್ತೀನಿ, 4-5 ಲೈನ್ ಡ್ರಾ ಮಾಡ್ತೀನಿ. ಫಸ್ಟ್ ನೀವು ಟೂಲ್ಸಲ್ಲಿ ಹೋಗಿ ಪೆನ್ಸಿಲ್ ಟೂಲ್ ಇದೆ. ಇದರ ಮೊದಲು ನೀವು ಇನ್ನೂ ತಿಳ್ಕೊಳ್ಬೇಕಾದ್ರೆ ಕಲರ್ ಬಾಕ್ಸ್ ಅಂತ ತಿಳ್ಕೊಳ್ಬೇಕಾಗುತ್ತೆ. ಇಲ್ಲಿ ನಿಮಗೆ ಯಾವುದೇ ಕಲರ್ನ ಸೆಲೆಕ್ಟ್ ಮಾಡ್ಕೊಳ್ಬೋದು. ಇಲ್ಲಿ ಫಸ್ಟ್ ಕಲರ್ 1 ಏನಿದೆ ಅದು ಯಾವಾಗಲೂ ಫಾರ್ಗ್ರೌಂಡ್ ಆಗಿರುತ್ತೆ, ಕಲರ್ 2 ಯಾವಾಗಲೂ ಬ್ಯಾಕ್ಗ್ರೌಂಡ್ ಆಗಿರುತ್ತೆ. ಅಂದರೆ ನೀವು ಏನೇ ಡ್ರಾ ಮಾಡಿ ಕೂಡ ಫಾರ್ಗ್ರೌಂಡ್ ಕಲರಲ್ಲಿ ಬರುತ್ತೆ. ಇಟ್ ಈಸ್ ಸಿ ಲೇಟರ್. ಇದನ್ನು ಫಸ್ಟಿಗೆ ಐ ವಿಲ್ ಗೋ ವಿತ್ ದ ಲೈನ್ ಡ್ರಾಯಿಂಗ್. ಫಸ್ಟ್ ನಾನು ಈಗೊಂದು ನಾನು ಬ್ಲ್ಯಾಕ್ ಕಲರ್ ಕ್ಲಿಕ್ ಮಾಡ್ಕೊಳ್ತೀನಿ. ಇಲ್ಲಿ ನೋಡಿ, ಐ ಗೋ ಟು ಟೂಲ್ಸ್ ಆಪ್ಷನ್, ಟೂಲ್ಸಲ್ಲಿ ಪೆನ್ಸಿಲ್ ಕ್ಲಿಕ್ ಮಾಡಿತು. ಈಗ ಮೌಸ್ ಪಾಯಿಂಟರ್ ಏನಿದೆ ಅದು ಪೆನ್ಸಿಲ್ಗೆ ಶೇಪ್ಗೆ ಚೇಂಜ್ ಆಯಿತು. ಈಗ ನಾನು ಲೆಫ್ಟ್ ಬಟನ್ ಕ್ಲಿಕ್ ಮಾಡಿಕೊಂಡು ಡ್ರ್ಯಾಗ್ ಮಾಡ್ತೇನೆ, ಯಾವುದೊಂದು ಲೈನ್ ಡ್ರಾ ಆಯಿತು. ಈ ರೀತಿ ಡ್ರಾ ಮಾಡುವಂಥದ್ದು. ನೀವು ಇನ್ನೊಂದು ಲೈನ್ ಕೂಡ ಹಾಗೆಯೇ ಡ್ರಾ ಮಾಡ್ಬೋದು. ಇದು ಯೂಸಿಂಗ್ ಪೆನ್ಸಿಲ್. ನೆಕ್ಸ್ಟ್ ನೀವು ಬ್ರಷ್ ಯೂಸ್ ಮಾಡ್ಕೊಂಡು ಕೂಡ ಯು ಕ್ಯಾನ್ ಡೂ ದ್ಯಾಟ್. ನೀವು ಬ್ರಷ್ ಯೂಸ್ ಮಾಡ್ಕೊಳ್ಬೋದು. ಬ್ರಷ್ ಟೂಲ್ ನೋಡಿ, ಇಲ್ಲಿ ಬ್ರಷ್ ಇದೆ, ನೀವು ಇಲ್ಲಿ ಯಾವುದೇ ಬೇಕಾದ್ರೆ ಬ್ರಷ್ ಯೂಸ್ ಮಾಡ್ಕೊಳ್ಬೋದು. ನಾನು ಇಲ್ಲೊಂದು ಬ್ರಷ್ ಯೂಸ್ ಮಾಡ್ತೀನಿ. ಬ್ರಷ್ ಯೂಸ್ ಮಾಡಿಕೊಂಡು ಈಗ ನಾನು ಕಲರ್ ಚೇಂಜ್ ಮಾಡ್ತೀನಿ. ಈಗ ನೋಡಿ, ಬ್ರಷ್ ಯೂಸ್ ಮಾಡಿಕೊಂಡು ನಾನು ಲೈನ್ ಡ್ರಾ ಮಾಡ್ತಿದ್ದೇನೆ. ಅದರ ಸೈಜ್ ಬೇಕಾದ್ರೆ ನೀವು ನೋಡಿ ಇಲ್ಲಿ ವೇರಿ ಮಾಡ್ಬೋದು. ಸೈಜ್ ಆಪ್ಷನ್ ಇದೆ, ಇಲ್ಲಿ ಸೈಜ್ ಕ್ಲಿಕ್ ಮಾಡಿದ್ರೆ ನಿಮಗೆ ಸೈಜ್ ಬೇಕಾದ್ರೆ ವೇರಿ ಮಾಡ್ಬೋದು ನೋಡಿ. ಎಸ್. ನೆಕ್ಸ್ಟ್ ಲೈನ್ ಟೂಲ್ ಯೂಸ್ ಮಾಡಿಕೊಂಡು ಶೇಪ್ಗೆ ಬನ್ನಿ, ಲೈನ್ ಕ್ಲಿಕ್ ಮಾಡಿ. ನಾನು ಇನ್ನೊಮ್ಮೆ ಕಲರ್ ಬೇರೆ ಬ್ಲೂ ಕಲರ್ ಕ್ಲಿಕ್ ಮಾಡ್ತಿದ್ದೀನಿ. ಯಾವಾಗಲೂ ಅದು ಕಲರ್ 1ಅಲ್ಲಿ ಬರಬೇಕು. ಲೈನ್ ಡ್ರಾ ಮಾಡ್ತೇನೆ. ಅದೇ ರೀತಿ ಇನ್ನೊಂದು ಆಪ್ಷನ್ಸ್ ಇರುವಂಥದ್ದು ಕರ್ವ್ ಇರುವಂಥದ್ದು. ನಾನು ಬೇಕಾದ್ರೆ ಪೆನ್ಸಿಲ್ ಅಥವಾ ಬ್ರಷನ್ನು ಯೂಸ್ ಮಾಡ್ಕೊಳ್ತೀನಿ. ಬ್ರಷನ್ನು ಯೂಸ್ ಮಾಡ್ಕೊಂಡು ಕರ್ವ್ ಡ್ರಾ ಮಾಡ್ತೀನಿ.
ಎಸ್ ನೋಡಿ ಕರ್ವ್ ಕ್ಲಿಕ್ ಮಾಡಿ. ಈಗ ನಾನೊಂದು ಕರ್ವ್ ಡ್ರಾ ಮಾಡ್ತೇನೆ. ಅಲ್ಲಿ ಬೇಕಾದ್ರೆ ನಿಮಗೆ ಯಾವ ರೀತಿ ಕರ್ವ್ ಚೇಂಜ್ ಮಾಡಬೇಕಾಗುವುದು ಅದು ಬರುತ್ತೆ, ನಿಮಗೆ ಆಪ್ಷನ್ ಬರುತ್ತೆ. ಎಸ್ ನಾನು ಲೈನ್ ಡ್ರಾ ಮಾಡಿದೆ, ಅದು ಗೋ ಟು ಕರ್ವ್ ಆಪ್ಷನ್ ನೋಡಿ, ಸೆಕೆಂಡ್ ಆಪ್ಷನ್. ಈಗ ಇಲ್ಲಿ ಮೊನ್ನೆ ಈಗ ಸ್ವಲ್ಪ ಚೇಂಜ್ ಮಾಡಿ, ಯಾವ ರೀತಿ ನಿಮಗೆ ಬೇಕು ಹಾಗೆ ಚೇಂಜ್ ಮಾಡ್ಬೋದು. ಯು ಕ್ಯಾನ್ ಇವನ್ ಟ್ರೈ. See, this is the way in which drawing different lines and curves. Next we will go with the, ನಿಮಗೆ ಏನಾದ್ರು ಬೇಡ ಅಂತ ಹೇಳಿದರೆ ಯು ಕ್ಯಾನ್ ಇವನ್ ಕ್ಲಿಕ್ ಕಂಟ್ರೋಲ್ Z, ನೀವು ಕಂಟ್ರೋಲ್ Z ಬೋದು, ಅಥವಾ ನೀವು ಸೆಲೆಕ್ಟ್ ಆಲ್ ಮಾಡಿ ಕೂಡ ನೀವು ಅದನ್ನು ಯು ಕ್ಯಾನ್ ಡಿಲೀಟ್ ಮಾಡ್ಕೊಳ್ಬೋದು, ಏನು ಸಮಸ್ಯೆ ಇಲ್ಲ. ಸೆಲೆಕ್ಟ್ ಆಲ್ ಮಾಡೋದು ಡಿಲೀಟ್ ಮಾಡುವಂಥದ್ದು. ನೆಕ್ಸ್ಟ್ ವಿಲ್ ಡ್ರಾ ದ ಶೇಪ್ಸ್. ನಾನೀಗ ನೋಡಿ ಒಂದು ಶೇಪ್ಸ್ ಡ್ರಾ ಮಾಡೋದು ಶೇಪ್ ಆಪ್ಷನಲ್ಲಿದೆ. ನೀವು ಯಾವುದೇ ತಗೊಳ್ಬೋದು, ಬ್ರಷ್ ತಗೊಳ್ಬೋದು, ಯಾವುದೇ ಆಪ್ಷನ್ ತಗೊಳ್ಬೋದು. ನಾನು ಫಸ್ಟ್ ಲೆಟ್ ಮೀ ಟೇಕ್ ಪೆನ್ಸಿಲ್ ತಗೊಳ್ತೀನಿ. ಕಲರ್ ಬ್ಲೂನೇ ಇದೆ. ನಾನೀಗೊಂದು ರೆಕ್ಟ್ಯಾಂಗಲ್ ಡ್ರಾ ಮಾಡ್ತೇನೆ. ಕ್ಲಿಕ್ ಮಾಡಿದ್ರೆ ರೆಕ್ಟ್ಯಾಂಗಲ್ ಕ್ಲಿಕ್ ಮಾಡಿದೆ. ನೆಕ್ಸ್ಟ್ ಮೌಸ್ ಕ್ಲಿಕ್ ಮಾಡಿಕೊಂಡು ಎಷ್ಟು ಬೇಕಷ್ಟು ಡ್ರ್ಯಾಗ್ ಮಾಡಿ, ಎಲ್ಲಿ ನಿಮಗೆ ಸೈಜ್ ಸಾಕು ಅಂತ ಅನಿಸಿದರೆ ರಿಲೀಸ್ ಮಾಡಿ ಮೌಸ್. ಈ ರೀತಿ ನೀವು ಶೇಪ್ ಡ್ರಾ ಮಾಡುವಂಥದ್ದು. ನಾನು ಇನ್ನೊಂದನ್ನು ಬ್ರಷ್ ಮೂಲಕ ಮಾಡ್ತೀನಿ ಶೇಪ್. ಲೆಟ್ ಮಿ ಸ್ಟಾರ್ಟ್ ವಿತ್ ಟ್ರಯಾಂಗಲ್. ನೋಡಿ ಟ್ರಯಾಂಗಲ್ ಶೇಪ್ ಡ್ರಾ ಮಾಡ್ತೀನಿ. ಶೇಪ್ ಕ್ಲಿಕ್ ಮಾಡಿದೆ, ಕ್ಲಿಕ್ ಮಾಡಿಕೊಂಡು ಕ್ಯಾನ್ವಾಸಲ್ಲಿ ಡ್ರಾ ಮಾಡಿದೆ. ಈಗ ಒಂದು ಪಾಲಿಗಾನ್ ಡ್ರಾ ಮಾಡ್ತೇನೆ. ಈಗ ನಾನು ಸೈಜ್ ಚೇಂಜ್ ಮಾಡ್ತೇನೆ. ಲೆಟ್ ಮಿ ಗೋ ವಿತ್ ದ ಪಾಲಿಗಾನ್. ನೋಡಿ ಇಲ್ಲಿ, ಎಸ್ ಪಾಲಿಗಾನ್, ಸಿಂಗಲ್ ಕ್ಲಿಕ್, ಸಿಂಗಲ್ ಕ್ಲಿಕ್, ಸಿಂಗಲ್ ಕ್ಲಿಕ್, ಸಿಂಗಲ್ ಕ್ಲಿಕ್, ಸಿಂಗಲ್ ಕ್ಲಿಕ್, ಡಬಲ್ ಕ್ಲಿಕ್, ಆಟೋಮೆಟಿಕ್ ಪಾಲಿಗಾನ್ ಕ್ಲಿಯರ್ ಆಯಿತು. ಇದು ಪಾಲಿಗಾನ್ ಕ್ರಿಯೇಟ್ ಮಾಡುವಂಥದ್ದು. ನೆಕ್ಸ್ಟ್ ವಿ ಹ್ಯಾವ್ ಬೇರೆ ಬೇರೆ ಟೂಲ್ಸ್ ಇದೆ ಇಲ್ಲಿ ನಮ್ಮ ಹತ್ರ. ರೀಸೈಜ್ ಟೂಲ್, ರೊಟೇಟ್ ಟೂಲ್, ಅದೇ ರೀತಿ ಕ್ರಾಪ್ ಟೂಲ್. ನಾವು ಫಸ್ಟ್ ರೀಸೈಜ್ ನೋಡೋಣ. ನೀವು ಯಾವುದೇ ಈಗ ಕ್ಲಿಕ್ ಆದ ನಂತರ ನಿಮಗೆ ಬೇಕು ಅಂತ ಹೇಳಿದರೆ ನೀವು ಫಸ್ಟಿಗೆ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಸೆಲೆಕ್ಷನ್ 3 ಸೆಲೆಕ್ಷನ್ಸ್ ಇದೆ ನಿಮಗೆ. ರೆಕ್ಟ್ಯಾಂಗ್ಯುಲರ್ ಸೆಲೆಕ್ಷನ್, ಫ್ರೀ ಫಾರ್ಮ್ ಸೆಲೆಕ್ಷನ್ ಇರುವಂಥದ್ದು, ಟ್ರಾನ್ಸ್ಪರೆಂಟ್ ಸೆಲೆಕ್ಷನ್ ಕೂಡ ಇದೆ. ಫಸ್ಟ್ ರೆಕ್ಟ್ಯಾಂಗ್ಯುಲರ್ ಸೆಲೆಕ್ಷನ್ ಕ್ಲಿಕ್ ಮಾಡಿ. ಈಗ ನಿಮಗೆ ಯಾವ ಕಾಂಪೊನೆಂಟ್ ಬೇಕು ಅದನ್ನು ಕ್ಲಿಕ್ ಮಾಡಿಕೊಂಡು ಸೆಲೆಕ್ಟ್ ಮಾಡಿ, ಇಷ್ಟೇ. ಈಗ ಇದನ್ನು ಬೇಕಾದ್ರೆ ನೀವು ರೀಸೈಜ್ ಮಾಡ್ಬೋದು. ನೋಡಿ ಕ್ಯಾನ್ ರೀಸೈಜ್ ನೋಡಿ, ಜಸ್ಟ್ ಬಾರ್ಡರಿಗೆ ಹೋಗಿ ನಿಮಗೆ ಯಾವ ಕಡೆಯಿಂದ ರೀಸೈಜ್ ಬೇಕು ಬಾರ್ಡರಿಗೆ ಹೋಗಿ ಅದನ್ನು ಡ್ರ್ಯಾಗ್ ಮಾಡಿ, ಆಗ ಆಟೋಮೆಟಿಕ್ ರೀಸೈಜ್ ಆಗುತ್ತೆ. ಆ ಒಂದು ಸಣ್ಣ ಸ್ಕ್ವೇರ್ ಬಟ್ ಮೇಲೆ ಯು ಕ್ಯಾನ್ ರೀಸೈಜ್ ಇಟ್. ನೀವು ಅದನ್ನು ರೀಸೈಜ್ ಮಾಡ್ಬೋದು, ಯಾವ ರೀತಿ ಕೂಡ ನೀವು ರೀಸೈಜ್ ಮಾಡ್ಬೋದು. ನೆಕ್ಸ್ಟ್ ರೊಟೇಟ್ ಮಾಡ್ಬೋದು. ನಾನು ಈಗ ಟ್ರ್ಯಾಂಗ್ಯುಲರ್ ರೊಟೇಟ್ ಮಾಡ್ತೀನಿ. ಲೆಟ್ ಮೀ ರೊಟೇಟ್ ದ ಟ್ರ್ಯಾಂಗಲ್. ನೋಡಿ ನಾನು ಟ್ರ್ಯಾಂಗಲ್ನ ಸೆಲೆಕ್ಟ್ ಮಾಡ್ತೀನಿ. ಈಗ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಫಸ್ಟಿಗೆ ಸೆಲೆಕ್ಟ್ ದ ಪೋರ್ಷನ್. ನಾವು ಈಗ ಪೋರ್ಷನ್ ನೋಡಿ, ಬರೀ ಟ್ರ್ಯಾಂಗಲಲ್ಲಿ ಇದು ಪೋರ್ಷನ್ನೇ ಸೆಲೆಕ್ಟ್ ಆಗಿದೆ. ಇಟ್ ಈ ಪೋರ್ಷನ್ನೇ, ಯಾಕಂತ ಹೇಳಿದ್ರೆ ಅದು ಒಂದರ ಮೇಲೊಂದು ಇರೋ ಕಾರಣ. ಇದನ್ನು ಬೇಕಾದ್ರೆ ರೊಟೇಟ್ ಮಾಡ್ಬೋದು. ನೋಡಿ ರೊಟೇಟ್ ಮಾಡ್ತೀನಿ. ಎಸ್ ಯು ಕ್ಯಾನ್ ರೊಟೇಟ್ ಲೆಫ್ಟ್ 90. ನೀವು ತಿರುಗಿಸಿರುವಂಥ ಕಾರಣ. ಬೇಡ ಅಂತ ಹೇಳಿದರೆ ನೀವು ಜಸ್ಟ್ ಪ್ರೆಸ್ ಕಂಟ್ರೋಲ್ Z. ಈ ರೀತಿ ನೀವು ರೀಸೈಜ್ ಆ್ಯಂಡ್ ರೊಟೇಟ್ ಮಾಡುವಂಥದ್ದು. ಕ್ರಾಪು ಮಾಡುವಂಥದ್ದು ನೀವು ಯೂಶ್ವಲಿ ಈಗ ನೋಡಿ ಸೆಲೆಕ್ಟ್ ಮಾಡಿದೆ, ಸೆಲೆಕ್ಟ್ ಮಾಡಿ ಕ್ರಾಪ್ ಕೊಟ್ಟೆ. ನೋಡಿ ಅಷ್ಟು ಮಾತ್ರ ನಿಮಗೆ ಈಗ ಸೆಲೆಕ್ಷನ್ ಆಗಿರುವಂಥದ್ದು. ಕ್ರಾಪ್ ಅಂತ ಟ್ರಿಮ್ ಮಾಡುವಂಥದ್ದು. ಎಷ್ಟು ಬೇಕು ಅಷ್ಟು ಸೆಲೆಕ್ಟ್ ಮಾಡಿಕೊಳ್ಳಿ, ಇಷ್ಟೇ ಬೇಕಂದರೆ ಇಷ್ಟೇ ಸೆಲೆಕ್ಟ್ ಮಾಡಿಕೊಳ್ಳಿ, ಕ್ರಾಪ್ ಕೊಡಿ. ಈಗ ಅಷ್ಟು ಮಾತ್ರ ಟ್ರಿಮ್ ಮಾಡಿ ನಿಮ್ಮ ಕ್ಯಾನ್ವಾಸಲ್ಲಿ ಅಷ್ಟು ಮಾತ್ರ ಇರುತ್ತೆ. ಇದು 3 ಟೂಲ್ಸ್: ರೀಸೈಜ್, ರೊಟೇಟ್ ಆ್ಯಂಡ್ ಕ್ರಾಪ್ ಟೂಲ್. ನೆಕ್ಸ್ಟ್ ವಿಲ್ ಗೋ ವಿತ್ ಫರ್ದರ್. ನಾವು ಕಂಟಿನ್ಯೂ ಮಾಡೋಣ. ಎಸ್ ಕಟ್ ಪೇಸ್ಟ್. ಎಸ್ ಯು ಕ್ಯಾನ್ ಇವನ್ ಡೂ ದಟ್ ಆಲ್ಸೋ. ಅದನ್ನು ಕೂಡ ನೋಡೋಣ ಒಮ್ಮೆ. ಈಗ ನೀವು ಯಾವುದು ಸೆಲೆಕ್ಟ್ ಮಾಡಿಕೊಳ್ಳಿ. ನೀವು ಫ್ರೀ ಫಾರ್ಮ್ ಕೂಡ ಯೂಸ್ ಮಾಡ್ಬೋದು ಸೆಲೆಕ್ಷನ್. ನೋಡಿ ನಾನು ಫ್ರೀ ಫಾರ್ಮ್ ಯೂಸ್ ಮಾಡ್ತೇನೆ. ಈಗ ಜಸ್ಟ್ ಇಷ್ಟನ್ನು ಮಾತ್ರ ನನಗೆ ಫ್ರೀ ಫಾರ್ಮ್ ಸೆಲೆಕ್ಷನ್ ನೋಡಿ, ಕಟ್ ಎಲ್ಲಿಗೆ ಬೇಕು ಅಷ್ಟು ಮಾಡಿ ಪೇಸ್ಟ್ ಮಾಡಿ. ಇಲ್ಲಿಗೆ ಪೇಸ್ಟ್ ಮಾಡಬೇಕು ನಾನು. ಪೇಸ್ಟ್ ನೋಡಿ, ಪೇಸ್ಟ್ ಆಯ್ತು ನೋಡಿ, ಅಲ್ಲಿಗೆ ಪೇಸ್ಟ್ ಆಯಿತು. ಎಸ್ ಈಗ ರೆಕ್ಟ್ಯಾಂಗಲ್ ತೊಗೊಳ್ಬೋದು ನೀವು. ನೋಡಿ ಇದನ್ನು ಯು ಕ್ಯಾನ್ ಇವನ್ ಮೂವ್. ಇದನ್ನು ಮೂವ್ ಕೂಡ ಮಾಡೋಕ್ಕಾಗುತ್ತೆ. ಕ್ಲಿಕ್ ಮಾಡ್ಕೊಂಡು ಡ್ರ್ಯಾಗ್ ಮಾಡಿದ್ರೆ ಮೂವ್ ಆಗುತ್ತೆ. ಇಟ್ ಇಸ್ ಬೆಟರ್ ಆಲ್ವೇಸ್. ಕಟ್ ಕಾಪಿ ಪೇಸ್ಟ್ ನೀವು ಬೇರೆ ಕಡೆಗೆ ಮಾಡ್ಬೋದು, ಏನು ಸಮಸ್ಯೆ ಇಲ್ಲ. ಯು ಕ್ಯಾನ್ ಇವನ್ ಡೂ ದ್ಯಾಟ್. ಬಟ್ ವಿದಿನ್ ಕ್ಯಾನ್ವಾಸಲ್ಲಿ ನೀವು ಅದನ್ನು ಮೂವ್ ಮಾಡ್ಬೋದು, ಎಲ್ಲಿಗೆ ಬೇಕು ಅಲ್ಲಿಗೆ ಮೂವ್ ಮಾಡ್ಬೋದು. ಬೇರೆ ಪೇಂಟ್ಗೆ ಬೇಕಾದ್ರೆ ನೀವು ಕಟ್ ಆ್ಯಂಡ್ ಕಾಪಿ ಮಾಡ್ಬೋದು. ಸೊ ಇದು ಕಟ್ ಕಾಪಿ
paste and move operations. Next we will continue further. ಮುಂದುವರೋಣ. ನೆಕ್ಸ್ಟ್ ವರ್ಕಿಂಗ್ ವಿತ್ ಕಲರ್ಸ್. ಕಲರ್ಸಲ್ಲಿ ಹೇಗೆ ವರ್ಕ್ ಮಾಡೋದು ಅಂತೇಳಿ, ದೇರ್ ಆರ್ ನಂಬರ್ ಆಫ್ ಟೂಲ್ಸ್ ವಿ ಹ್ಯಾವ್. ನಮಗೆ ಬೇರೆ ಬೇರೆ ಕಲರ್ ಟೂಲ್ಸ್ ಇದ್ದಾವೆ ಇಲ್ಲಿ. ದೇ ಲೆಟ್ ಯು ಯೂಸ್ ದ ಕಲರ್ಸ್ ವಾಟ್ ಡ್ರಾಯಿಂಗ್ ಆ್ಯಂಡ್ ಎಡಿಟಿಂಗ್ ಪಾಯಿಂಟ್. ನೀವು ಡ್ರಾಯಿಂಗಲ್ಲಿ ಯಾವುದೇ ರೀತಿಯಲ್ಲಿ ಕೂಡ ನೀವು ಎಡಿಟಿಂಗನ್ನು ಮಾಡುವಂಥದ್ದು. ಬೇರೆ ಬೇರೆ ಆಪ್ಷನ್ಸ್ ಇದೆ. ಕಲರ್ ಬಾಕ್ಸ್ ಇದೆ, ಕಲರ್ ಪಿಕ್ಕರ್ ಇದೆ, ಫಿಲ್ ವಿತ್ ಕಲರ್ ಇದೆ, ಎಡಿಟಿಂಗ್ ಕಲರ್ಸ್. ಯು ಕ್ಯಾನ್ ಇವನ್ ಡೂ ದ್ಯಾಟ್. ಇಷ್ಟು ಮಾಡ್ಬೋದು. ಕಲರ್ ಬಾಕ್ಸ್ ಯೂಸ್ ಮಾಡ್ಕೊಳ್ಬೋದು, ಕಲರ್ ಪಿಕ್ಕರ್ ಯೂಸ್ ಮಾಡ್ಕೊಳ್ಬೋದು. ನೆಕ್ಸ್ಟ್ you can even use the fill with color, then you can use the editing colors. Next, viewing pictures. ಬೇರೆ ಬೇರೆ view ಇರುವಂಥದ್ದು. changing the view paint allows you to choose how paint should look like. ನಿಮಗೆ ಯಾವ ರೀತಿ ನೋಡುವಂಥದ್ದು. ನೀವು you can zoom the certain part of picture or the whole picture if you want. ನಿಮ್ಮೊಂದು ಪೋರ್ಷನ್ ಪಿಕ್ಚರನ್ನು ನಿಮಗೆ ಸ್ವಲ್ಪ ಕ್ಲೋಸ್ ಲುಕ್ ಮಾಡಬೇಕು ಅಂದರೆ you can zoom the picture. ಅದರ ಜೊತೆಗೆ ನಿಮಗೆ ಹೋಲ್ ಪಿಕ್ಚರನ್ನು ಕೂಡ ಝೂಮ್ ಮಾಡ್ಬೋದು. ಸೊ ಡಿಫ್ರೆಂಟ್ ಆಪ್ಷನ್ಸ್ ಆರ್ ಝೂಮ್, ರೂಲರ್ಸ್, ಗ್ರಿಡ್ ಲೈನ್ಸ್ ಆ್ಯಂಡ್ ಫುಲ್ ಸ್ಕ್ರೀನ್. ಸಿ ದೀಸ್ ಆರ್ ಕಮ್ ಅಂಡರ್ ವ್ಯೂ ಟ್ಯಾಬ್. ಇದೆಲ್ಲ ವ್ಯೂ ಟ್ಯಾಬ್ ಅಂಡರ್ ಬರುವಂಥದ್ದು. ಝೂಮ್, ರೂಲರ್ಸ್, ಗ್ರಿಡ್ ಲೈನ್ಸ್, ಫುಲ್ ಸ್ಕ್ರೀನ್. ನೆಕ್ಸ್ಟ್ ಇರುವಂಥದ್ದು ಆ್ಯಡಿಂಗ್ ಟೆಕ್ಸ್ಟ್. ನೀವು ಟೆಕ್ಸ್ಟನ್ನು ಯಾವ ರೀತಿ ಆ್ಯಡ್ ಮಾಡ್ಬೋದು. ಇನ್ ಪೇಂಟ್ ಟೆಕ್ಸ್ಟ್ ಕ್ಯಾನ್ ಬಿ ಆ್ಯಡೆಡ್ ಯೂಸಿಂಗ್ ಟೆಕ್ಸ್ಟ್ ಟೂಲ್. ಟೆಕ್ಸ್ಟ್ ಟೂಲ್ ಅಂತ ಬರುತ್ತೆ ವಿಚ್ ಪ್ರೆಸೆಂಟ್ ಇನ್ ದ ಟೂಲ್ ಗ್ರೂಪ್. ಟೂಲ್ ಗ್ರೂಪಲ್ಲಿರುವಂತಹ ಒಂದು ಟೆಕ್ಸ್ಟ್ ಟೂಲ್ ಬರುತ್ತೆ, ಯೂಸ್ ಮಾಡ್ಕೊಳ್ಬೋದು. ನೀವು ಟೆಕ್ಸ್ಟ್ ಟೂಲನ್ನು ಕ್ಲಿಕ್ ಮಾಡಿ ಅದನ್ನು ಡ್ರಾ ಮಾಡಿ ಅಲ್ಲಿ ಟೆಕ್ಸ್ಟನ್ನು ಟೈಪ್ ಮಾಡ್ಬೋದು. ನೆಕ್ಸ್ಟ್ ಡೆಮೋದಲ್ಲಿ ನೋಡೋಣ. ಅದೇ ರೀತಿ ಯಾವ ರೀತಿ ನೀವು ಪಿಕ್ಚರನ್ನು ಸೇವ್ ಮಾಡ್ಬೋದು. ಯಾವುದೇ ಪಿಕ್ಚರ್ ನೀವು ಮೊದಲೇ ಸೇವ್ ಮಾಡ್ಬೋದು, ಶುರು ಮಾಡಬೇಕಾದ್ರೆ ಸೇವ್ ಮಾಡ್ಬೋದು, ಅಥವಾ ಅಟ್ ದ ಎಂಡ್ ಕೂಡ ಸೇವ್ ಮಾಡ್ಬೋದು. ಬಟ್ ಬೆಟರ್ ಟು ಸೇವ್ ಇನ್ ದ ಬಿಗಿನಿಂಗ್ ಆ್ಯಂಡ್ ಇನ್ ದ ರೆಗ್ಯುಲರ್ ಇಂಟರ್ವಲ್ ಆಫ್ ಟೈಮ್ಸ್. ಯಾಕಂದರೆ ಯಾವುದೇ ಪ್ರಾಬ್ಲಮ್ ಆದರೂ ಕೂಡ ನಿಮ್ಮ ವರ್ಕ್ ಲಾಸ್ ಆಗೋದಿಲ್ಲ. ಕ್ಲಿಕ್ ದ ಪೇಂಟ್ ಬಟನ್ ಆ್ಯಂಡ್ ದೆನ್ ಕ್ಲಿಕ್ ಸೇವ್. ಪೇಂಟ್ ಬಟನ್ ಕ್ಲಿಕ್ ಮಾಡಿ ಸೇವ್ ಆಪ್ಷನ್ಗೆ ಹೋಗಿ ಸೇವ್ ಆ್ಯಸ್ ಟೈಪಲ್ಲಿ ನೀವು ಫೈಲ್ನ ಹೆಸರು ಟೈಪ್ ಮಾಡಿ ಸೇವ್ ಆ್ಯಸ್ ಟೈಪಲ್ಲಿ ಯಾವ ಟೈಪ್ ಬೇಕು ಅಂತೇಳಿ ಸೆಲೆಕ್ಟ್ ಮಾಡಿಕೊಳ್ಳಿ ಸೇವ್ ಆ್ಯಸ್ ಟೈಪ್ ಬಾಕ್ಸಲ್ಲಿ. ನೆಕ್ಸ್ಟ್ ಒಮ್ಮೆ ಟೈಪ್ ಸೆಲೆಕ್ಟ್ ಮಾಡಿದ ನಂತರ ನೀವು ಫೈಲ್ ನೇಮನ್ನು ಟೈಪ್ ಮಾಡಿ ಸೇವ್ ಮಾಡ್ಬೋದು. ನೀವು ಇದನ್ನು ಆ್ಯಸ್ ಎ ಪೇಂಟ್ ಪ್ರೋಗ್ರಾಮ್ ಆಗಿ ಸೇವ್ ಮಾಡ್ಬೋದು, ಅಥವಾ ಬೇರೆ ಬೇರೆ ಫೈಲ್ ಫಾರ್ಮ್ಯಾಟ್ಸ್ ಲೈಕ್ JPG ಇರ್ಬೋದು, ಟಿಫ್ ಇರ್ಬೋದು, ಅಥವಾ ಎಸ್ ಯು ಕ್ಯಾನ್ ಇವನ್ ಸೇವ್ ಆ್ಯಸ್ PNG, ಬಿಟ್ ಮ್ಯಾಪ್ ಇಮೇಜಸ್. ದೀಸ್ ಆರ್ ದ ಡಿಫ್ರೆಂಟ್ ಇಮೇಜ್ ಫೈಲ್ಸ್. ಈ ಇಮೇಜ್ ಫೈಲ್ಸ್ ಹೇಳ್ಕೊಂಡು ನೀವು ಸೇವ್ ಮಾಡ್ಕೊಳ್ಬೋದು. ದಿಸ್ ಇಸ್ ದ ವೇ ಇನ್ ವಿಚ್ ಯು ಕ್ಯಾನ್. ಆ್ಯಂಡ್ ಯಾವ ಲೊಕೇಶನ್ ನೀವು ಸೇವ್ ಮಾಡಿದ್ದೀರಿ ಅಲ್ಲಿ ನಿಮ್ಮ ಇಮೇಜ್ ಅಥವಾ ಪೇಂಟ್ ವರ್ಕ್ ಸೇವ್ ಆಗಿರುತ್ತೆ. ನಾವು ಲೆಟ್ ಅಸ್ ಗೋ ಟು ಅಗೇನ್ ಡೆಮೋ. Now let us see how we can apply the colors. We have seen how we can draw the lines using color. ನೀವು ಯಾವುದೇ ಬ್ರಷ್ ಇರ್ಬೋದು, ಯಾವುದೇ ಪೆನ್ಸಿಲ್ ಇರ್ಬೋದು, ಇಲ್ಲಿ ನೀವು ಕಲರ್ 1ಗೆ ನೀವು ಬೇಕಾದ ಕಲರ್ನ ಕಲರ್ ಬಾಕ್ಸಿಂದ ಸೆಲೆಕ್ಟ್ ಮಾಡುವಂಥದ್ದು. ಈಗ ನಾನು ಇನ್ನೊಂದು ತೋರಿಸ್ತೀನಿ ನಿಮಗೆ. ನೋಡಿ, ಈಗ ಬ್ಲೂ ಇದೆ. ನನಗೆ ಸಪೋಸ್ ಇಫ್ ಐ ವಾಂಟ್ ನನಗೊಂದು ಬ್ರಷ್, ಬೇರೆ ಬೇರೆ ಟೈಪ್ನ ಬ್ರಷಸ್ ಇದೆ. ಯು ಕ್ಯಾನ್ ಇವನ್ ಸಿ ದ್ಯಾಟ್ ಡ್ರಾಯಿಂಗ್. ನೋಡಿ, ದಿಸ್ ಈಸ್ ದ ಬ್ರಷ್ ಆ್ಯಂಡ್ ದಿಸ್ ಈಸ್ ದ ಕ್ಯಾಲಿಗ್ರಫಿ ಬ್ರಷ್. ನೀವು ಡ್ರಾ ಮಾಡೋಕ್ಕೆ ಯೂಸ್ ಮಾಡ್ಬೋದು. ಐ ವಿಲ್ ಡ್ರಾ ದಿಸ್ ಈಸ್ ದ ಕ್ಯಾಲಿಗ್ರಫಿ ಬ್ರಷ್ ಯು ಕ್ಯಾನ್ ಯೂಸ್. ಆ್ಯಂಡ್ ನೆಕ್ಸ್ಟ್ ಒನ್ ಈಸ್ ದ ಕ್ಯಾಲಿಗ್ರಫಿ ಟೂ ಬ್ರಷ್. ಯು ಕ್ಯಾನ್ ಇವನ್ ಡೂ ದ್ಯಾಟ್. ನಾವು ಡ್ರಾ ಮಾಡ್ಬೋದು. ನೋಡಿ, ನಿಮ್ಗೆ ಯಾವುದೇ ರೀತಿಯಲ್ಲಿ ಕೂಡ ಡ್ರಾ ಮಾಡೋಕ್ಕೆ ಅವಕಾಶ ಸಿಗುವಂಥದ್ದು. ಯು ಕ್ಯಾನ್ ಡ್ರಾ. Next, different brushes you can see. Yes, spray brushes ಇದೆ. You can even use that. even ಇಲ್ಲಿ ಬೇಕಾದ್ರೆ ಯೂಸ್ ಮಾಡ್ಕೊಳ್ಬೋದು. ಎಸ್, ಇಲ್ಲಿ ಕಲರ್ ಚೇಂಜ್ ಮಾಡ್ಕೊಂಡು ನೀವು ಬ್ರಷಸ್ಗಳನ್ನು ಯೂಸ್ ಮಾಡ್ಕೊಳ್ಬೋದು. ದಿಸ್ ಈಸ್ ವಾಟ್. ನೋಡಿ, ವಾಟರ್ ಕಲರ್ ಬ್ರಷ್ ಇದೆ. ಕ್ಯಾನ್ ಇವನ್ ಯೂಸ್ ದ್ಯಾಟ್. ಇಸ್ ಅ ವಾಟರ್ ಕಲರ್. ಆ್ಯಂಡ್ ಯು ಕ್ಯಾನ್ ಇವನ್ ಯೂಸ್ ಕ್ರಯಾನ್ಸ್, ಮಾರ್ಕರ್. ದಿಸ್ ಇಸ್ ದ ಮಾರ್ಕರ್. ಇಲ್ಲಿ ಇನ್ನೊಂದು ಕಲರ್ ಚೇಂಜ್ ಮಾಡ್ಕೊಂಡು ನಾನು ಇಲ್ಲೊಂದು ಕ್ರಯಾನ್ ಬರುತ್ತೆ. ಕ್ರಯಾನ್ ನಾನು ಯೂಸ್ ಮಾಡ್ತೀನಿ. ನೋಡಿ, ದಿಸ್ ಇಸ್ ದ ಕ್ರಯಾನ್. ಸೊ ದೀಸ್ ಆರ್ ಡಿಫ್ರೆಂಟ್ ಬ್ರಷಸ್ ಯು ಕ್ಯಾನ್ ಯೂಸ್. ಅದೇ ರೀತಿ ಡಿಫ್ರೆಂಟ್ ಶೇಪ್ಸ್ ಯು ಕ್ಯಾನ್ ಡ್ರಾ. ಲೆಟ್ ಅಸ್ ಗೋ ವಿತ್ ಅಗೇನ್ ಒಂದು ಸಣ್ಣ ಇಮೇಜ್ ಕ್ರಿಯೇಟ್ ಮಾಡಿ ಅದನ್ನು ಸೇವ್ ಮಾಡೋಣ. ನಾನು ಎಲ್ಲವನ್ನು ಸೆಲೆಕ್ಟ್ ಮಾಡಿ ಕ್ಲಿಯರ್ ಮಾಡ್ತೀನಿ. ಈಗ ಐ ವಿಲ್ ಸೆಲೆಕ್ಟ್ ಆ್ಯಂಡ್ ಡಿಲೀಟ್. ಈಗ ನಾನು ಬ್ಯಾಕ್ಗ್ರೌಂಡ್ ಒಂದು ಕಲರ್ ಹಾಕ್ತೀನಿ. ಫಾರ್ ದ್ಯಾಟ್ ಕಲರ್ ಐ ಯೂಸ್ ಫಿಲ್. ನೋಡಿ,
yes, this is what, and here ಫಿಲ್ ಇದೆ. ನಾನು ಈಗ ಬ್ಯಾಕ್ಗ್ರೌಂಡ್ ಎಲ್ಲೋ ಮಾಡಿಕೊಂಡೆ, ಮತ್ತು ಬೇರೆ ಕೂಡ ಯು ಕ್ಯಾನ್ ಡೂ ಇಟ್. ಐ ಚೇಂಜ್ ದ್ಯಾಟ್. ನಾನು ಸ್ವಲ್ಪ ಬ್ಯಾಕ್ಗ್ರೌಂಡ್ ಚೇಂಜ್ ಮಾಡ್ತೀನಿ, ಲ್ಯಾವೆಂಡರ್ ಹಾಕ್ತೀನಿ. ಎಸ್, ಯು ಕ್ಯಾನ್ ಡೂ. ಎಸ್, ಬ್ಯಾಕ್ಗ್ರೌಂಡ್ ಇಸ್ ಚೇಂಜ್. ನಾವು ಲೆಟ್ ಮಿ ಡ್ರಾ ಸಮ್ ಶೇಪ್ಸ್. ಈಗ ಸರ್ಕಲ್ ಡ್ರಾ ಮಾಡ್ತೀನಿ. ಐ ವಿಲ್ ಟೇಕ್ ಸಮ್ ಅದರ್ ಕಲರ್. ಐ ಕ್ಲಿಕ್ ಆನ್ ಸರ್ಕಲ್ ಆ್ಯಂಡ್ ಐ ಡ್ರಾ. ಸಿ, ಅದೇ ರೀತಿ ಅಲ್ಲಿ ಎಸ್, ಟೇಕ್ ಫಸ್ಟ್ ಕಲರ್ ತಗೊಳ್ಳಿ. ನೆಕ್ಸ್ಟ್ ನಾನು ಒಂದು ಟ್ರಯಾಂಗಲ್ ಡ್ರಾ ಮಾಡ್ತೀನಿ. ದಿಸ್ ಈಸ್ ದ ಟ್ರಯಾಂಗಲ್. ಐ ಕ್ಯಾನ್ ಡ್ರಾ ದ ಟ್ರಯಾಂಗಲ್ ಲೈಕ್ ದಿಸ್. ಎಸ್, ನೆಕ್ಸ್ಟ್ ಲೆಟ್ ಮೀ ಡ್ರಾ ಒನ್ ಸೆಲೆಕ್ಟ್ ಆಗಿ ನೀವು ಕಲರ್ ಚೇಂಜ್ ಮಾಡಿದ್ರೆ ಕಲರ್ ಚೇಂಜ್ ಆಗುತ್ತೆ. ಒಂದು ಟ್ರಯಾಂಗಲ್ ಡ್ರಾ ಮಾಡ್ತೇನೆ. ಎಸ್, I'll go with the color, one color, and I'll go with the color and I'll draw the triangle. ಈಗ ನೀವು ಈ ಶೇಪ್ಸನ್ನೆಲ್ಲ ನೀವು ಫಿಲ್ ಮಾಡ್ಕೊಳ್ಬೋದು, ಅಥವಾ ನೀವು ಯೂಸ್ ಮಾಡಿಕೊಂಡು ಫಿಲ್ ಕಲರ್ ಯೂಸ್ ಮಾಡಿಕೊಂಡು ಔಟ್ಲೈನ್ ಕೂಡ ಚೇಂಜ್ ಮಾಡ್ಕೊಳ್ಬೋದು ನೀವು. ನೋ ಪ್ರಾಬ್ಲಮ್ ಅಟ್ ಆಲ್. ಆಗಲೇ ನೀವು ಚೇಂಜ್ ಮಾಡಬೇಕಾಗುತ್ತೆ. ಇನ್ನು ಮಾಡಬೇಕಾದ್ರೆ ನೋಡೋಣ. ಲೆಟ್ ಅಸ್ ಗೋ ವಿತ್ ಒನ್ ಮೋರ್ ಶೇಪ್. ನೋಡಿ, ನಾನು ಶೇಪ್ ಡ್ರಾ ಮಾಡಿದೆ. ಇಲ್ಲಿ ನೀವು ಬೇಕಾದ್ರೆ ಔಟ್ಲೈನ್ ಇಲ್ಲೂ ಚೇಂಜ್ ಮಾಡ್ಕೊಳ್ಬೋದು. ಬೇರೆ ಬೇರೆ ಟೈಪಲ್ಲಿ ಮಾರ್ಕರ್ ಇದೆ, ಬ್ರಷ್ ಇದೆ, ಆಯಿಲ್ ಇದೆ, ನೀವು ಚೇಂಜ್ ಮಾಡ್ಕೊಳ್ಬೋದು. ಅದೇ ರೀತಿ ಅದರ ಫಿಲ್ ಕಲರ್ ಕೂಡ ನೀವು ಇಲ್ಲೇ ಡಿಸೈಡ್ ಮಾಡ್ಕೊಳ್ಬೋದು. ಯಾವ ಟೈಪ್ನ ಫಿಲ್ ಬೇಕಾಗುತ್ತೆ ನಿಮ್ಗೆ ಅಂತೇಳಿ. ಕ್ರೇಯಾನ್ ಇರ್ಬೋದು, ನ್ಯಾಚುರಲ್ ಮಿಡ್ಸ್ ಇರ್ಬೋದು, ವಾಟರ್ ಕಲರ್ ಇರ್ಬೋದು, ವಾಟರ್ ಇಟ್ ಮೇ ಬಿ. ಎಸ್, ನಾನೀಗ ಒಂದು ಕಡೆ ಇಲ್ಲಿ ವಾಟರ್ ಕಲರ್ ಹಾಕ್ತೇನೆ. ನೆಕ್ಸ್ಟ್ ನೀವು ಫಿಲ್ ಮಾಡ್ಬೋದು, ಫಿಲ್ ಮಾಡ್ತಾ ಹೋಗ್ಬೋದು. ನೋಡಿ, ನಾನು ಈಗ ಫಿಲ್ ಮಾಡ್ತಾ ಬರ್ತೀನಿ. ಫಸ್ಟ್ ದಿಸ್, ಎಸ್, ನೋಡಿ ಇದು ಫಿಲ್ ಆಗಿರುವಂಥದ್ದು. ನೆಕ್ಸ್ಟ್ ಎಸ್, ಐ ಫಿಲ್. ನೆಕ್ಸ್ಟ್ ಅಗೇನ್ ಇನ್ನೊಂದು ಕಲರ್ ತಗೊಳ್ತೀನಿ. ಐ ವಿಲ್ ಫಿಲ್ ದಿಸ್. ಇಲ್ಲಿ ಇದನ್ನು ಕೂಡ ಫಿಲ್ ಮಾಡ್ಕೊಳ್ಬೋದು. ಬೇಕಾದ ರೀತಿಯಲ್ಲಿ ಫಿಲ್ ಮಾಡ್ಕೊಳ್ಬೋದು. ನೀವು ಯಾವ ಕಲರಲ್ಲಿ ಬೇಕಾದಲ್ಲಿ ಫಿಲ್ ಮಾಡ್ಕೊಳ್ಬೋದು. ಅಲ್ಲಿ ಫಿಲ್ ಮಾಡ್ತೀನಿ. ಇದೇ ರೀತಿ ನೋಡಿ, ಈಗ ಕೆಳಗೆ ನಾನು ಫಿಲ್ ಮಾಡ್ತೀನಿ. ಅದು ಮಾತ್ರ ಈಗ ಬೇರೆ ಕಲರ್ಗೆ ಸ್ವಲ್ಪ ಅದರ ಸ್ಟೈಲ್ ಬೇರೆ ಇದೆ. ಅದ ಕಾರಣ ಅದು ಕ್ರೇಯಾನಲ್ಲಿ ಆ ಸೇಮ್ ಕಲರಲ್ಲಿ ಫಿಲ್ ಆಗಿರುವಂಥದ್ದು. ಎಂಟಿಯನ್ನು ಮಾತ್ರ ನಿಮಗೆ ಫಿಲ್ ಮಾಡಲಿಕ್ಕೆ ಸಾಧ್ಯ ಇದೆ. ಸಿ, ಈ ರೀತಿ ವರ್ಕ್ ಮಾಡುವಂಥದ್ದು. ನಾನು ಆಗಲಿದ್ದಾಗೆ ನೀವು ಬೇಕಾದರೆ ಕ್ಯಾನ್ವಾಸನ್ನೇ ಪ್ಲೇಸ್ ಮಾಡ್ಬೋದು. ಇದು ಕಲರ್ಸ್ ನಿಮಗೆ ಇಲ್ಲಿ ಬೇಕಾದ ಎಡಿಟ್ ಕಲರ್ಸಿಗೆ ಹೋದರೆ ನೋಡಿ, ಇಲ್ಲಿ ಎಡಿಟ್ ಕಲರ್ಸ್ ಮೇಲೆ ಕ್ಲಿಕ್ ಮಾಡಿದರೆ ಯು ಕ್ಯಾನ್ ಇವನ್ ಸಿ ಸೆಲೆಕ್ಟ್ ಎನಿ ಟೈಪ್ ಆಫ್ ಕಲರ್ ಯು ವಾಂಟ್ ಹಿಯರ್. ಎನಿ ಟೈಪ್ ಆಫ್ ಕಲರ್ ಯು ವಾಂಟ್ ಹಿಯರ್ ಯು ಕ್ಯಾನ್ ಸೆಲೆಕ್ಟ್. ನೀವು ಯಾವುದೇ ಕಲರನ್ನು ಕೂಡ ಈ ಕಲರ್ ಬಾಕ್ಸಿಗೆ ಬೇಕಾದರೆ ಪ್ಲೇಸ್ ಮಾಡ್ಬೋದು. ಆ್ಯಡ್ ಕಸ್ಟಮ್ ಕಲರ್ಸ್. ಓಕೆ, ಬಂದಿರುವಂಥದ್ದು. ನೆಕ್ಸ್ಟ್ ವ್ಯೂ ಆಪ್ಷನ್ಸ್. ಇಲ್ಲಿ ಝೂಮ್ ಇನ್, ಝೂಮ್ ಔಟ್. ಝೂಮ್ ಇನ್ ನೋಡಿ ಕ್ಲಿಕ್ ಮಾಡ್ತಿದ್ದೇನೆ. ಝೂಮ್ ಔಟ್ ಕೊಟ್ಟರೆ ಅದು ಝೂಮ್ ಕಡಿಮೆ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ 100% ಆದರೆ ಅದರ ಒರಿಜಿನಲ್ ಶೇಪಿಗೆ ಬರುವಂಥದ್ದು. ನೆಕ್ಸ್ಟ್ ಬೇರೆ ಬೇರೆ ಆಪ್ಷನ್ಸ್. ರೂಲರ್, ಗ್ರಿಡ್ ಲೈನ್ ಕೂಡ ನೀವು ಸೆಟ್ ಮಾಡ್ಕೊಳ್ಬೋದು. ನೀವು ಏನಾದರೂ ಫೈನ್ ಅಡ್ಜಸ್ಟ್ಮೆಂಟ್ ಮಾಡಬೇಕಾದ್ರೆ ಯು ಕ್ಯಾನ್ ಯೂಸ್ ದ ಗ್ರಿಡ್ ಲೈನ್. ರೂಲರ್ ಯು ಕ್ಯಾನ್ ಈವನ್ ನಿಮಗೆ ಮೆಜರ್ಮೆಂಟ್ ಬೇಕಾದರೆ ರೂಲರ್ಸ್ ಯೂಸ್ ಮಾಡ್ಕೊಳ್ಬೋದು. ನೆಕ್ಸ್ಟ್ ಇವನ್ ಫುಲ್ ಸ್ಕ್ರೀನ್ ಕೊಟ್ಟರೆ ಜಸ್ಟ್ ಆ ಇಮೇಜ್ ನಿಮಗೆ ಫುಲ್ ಸ್ಕ್ರೀನಲ್ಲಿ ಕಾಣುವಂಥದ್ದು. ಸಿ, these are the way in which different operations can be performed in a paint. Next, finally ಸೇವ್ ಮಾಡುವಂಥದ್ದು. ಕ್ಲಿಕ್ ಆನ್ ಪೇಂಟ್ ಬಟನ್, ಗೋ ಟು ಸೇವ್. ಯಾವ ಲೊಕೇಶನ್ ಬೇಕು, ಈಗ ನಾನು ಪಿಕ್ಚರ್ಸ್ ಹೋಗ್ತಿದ್ದೀನಿ. ಅಲ್ಲಿ ನೀವು ಹೆಸರು ಕೊಡಿ. ಇಮೇಜ್ 1 ಅಂತ ನಾನು ಹೆಸರು ಕೊಡ್ತಿದ್ದೀನಿ, ಇಮೇಜ್ 1. ಇಲ್ಲಿ ನೀವು ಕಲರ್ ನೋಡಿ ಯಾವುದೇ ರೀತಿಯಲ್ಲಿ ಕೂಡ ಸೇವ್ ಮಾಡ್ಕೊಳ್ಬೋದು. ನೀವು ಬಿಟ್ ಮ್ಯಾಪ್ ಇಮೇಜ್ ಇರ್ಬೋದು, ಅಥವಾ ಜಿಫ್ ಇಮೇಜ್ ಇರ್ಬೋದು, ಅಥವಾ PNG ಇಮೇಜ್ ಇರ್ಬೋದು. ನಾನೀಗ ಅದನ್ನು JPG ಕನ್ವರ್ಟ್ ಮಾಡ್ತೀನಿ. ಈಗ ಸೇವ್ ಮಾಡ್ತಿದ್ದೇನೆ. ಅದು ಬಿಟ್ ಮ್ಯಾಪ್ ಸೇವ್ ಮಾಡ್ಕೊಳ್ಬೋದು ನೀವು. ಎಸ್, ಸೇವ್. ನಾವು ಇಟ್ ಈಸ್ ಸೇವ್ ಟು ಪಿಕ್ಚರ್ಸ್. See, now it is saved and now I am going to close it. ಈಗ ನೀವು ಪಿಕ್ಚರ್ಸ್ ಅನ್ನು ಓಪನ್ ಮಾಡಿದರೆ ಯು ಕ್ಯಾನ್ ಸಿ ಹಿಯರ್ ಓಪನ್ ದ ಪಿಕ್ಚರ್ಸ್ ಆ್ಯಂಡ್ ವಾಟ್ ಎವರ್ ದ ಪೇಂಟ್ ಕ್ರಿಯೇಟೆಡ್ ಇಟ್ ಈಸ್ ನಾವು ಹಿಯರ್. ಸಿ, ನೋಡಿ ಇಮೇಜ್ 1 ಇಲ್ಲಿ ನಿಮಗೆ ಕಾಣ್ತಾ ಇದೆ ಸ್ಕ್ರೀನಲ್ಲಿ. ಈ ರೀತಿ ನಾವು ಮೈಕ್ರೋಸಾಫ್ಟ್ ಪೇಂಟಲ್ಲಿ ವರ್ಕ್ ಮಾಡುವಂಥದ್ದು. ಸಿ, ದೀಸ್ ಆರ್ ದ ಡಿಫರೆಂಟ್ ಆಪರೇಷನ್ಸ್ ವಿ ಡಿಸ್ಕಸ್ಡ್ ಇನ್ ಮೈಕ್ರೋಸಾಫ್ಟ್ ಪೇಂಟ್. ಇನ್ ದ ಎಂಡ್ ವಿ ಆರ್ ಗೋಯಿಂಗ್ ಟು have a revision 1. In this session we have discussed what is the meaning. It is the painting applications that is developed by Microsoft in Windows OS, and different components we have studied. ಬೇರೆ ಬೇರೆ ಕಾಂಪೊನೆಂಟ್ಸ್ ನೋಡಿದ್ದೇವೆ ನಾವು. ಪೇಂಟ್ ಬಟನ್ ಇರ್ಬೋದು, ಅಥವಾ ರಿಬ್ಬನ್ ಇರ್ಬೋದು, ಅಥವಾ ಕ್ವಿಕ್ ಆಕ್ಸೆಸ್ ಟೂಲ್ ಬಾರ್ ಇರ್ಬೋದು, ಕ್ಯಾನ್ವಾಸ್. ನೆಕ್ಸ್ಟ್ ಅದರ ಜೊತೆ ಬೇರೆ ಬೇರೆ ಟ್ಯಾಬ್ಸ್, ಹೋಮ್ ಮತ್ತು ವ್ಯೂ, ಬೇರೆ ಬೇರೆ ಆಪ್ಷನ್ಸ್, ಅದರಲ್ಲಿರುವಂಥ ಗ್ರೂಪ್ಸ್ ಮತ್ತು ಕಮಾಂಡ್ಸನ್ನು ನೋಡಿದ್ವಿ. ಅಗೇನ್ ನಾವು in the working of paint we draw lines, we drew shapes. ನಾವು ಸೆಲೆಕ್ಟ್ ಮಾಡಿ ಎಡಿಟ್ ಮಾಡಿದ್ದೀವಿ. ಕಾಪಿ ಮತ್ತು ಮೂವಿಂಗ್ ಆಪರೇಷನ್ ಸ್ಟಡಿ ಮಾಡಿದ್ದೀವಿ.
ಅದರ ಜೊತೆಗೆ ಆ್ಯಡಿಂಗ್ ಟೆಕ್ಸ್ಟ್ ಕೂಡ ಆ್ಯಡ್ ಮಾಡಿದ್ದೀವಿ, ವೀವಿಂಗ್ ಪಿಕ್ಚರ್ಸ್ ಆ್ಯಂಡ್ ದ ಸೇವಿಂಗ್ ಪಿಕ್ಚರ್ಸ್ ಎಲ್ಲ ಕೂಡ ನಾವು ಡಿಸ್ಕಸ್ ಮಾಡಿದ್ದೀವಿ. ಸಿ ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ದಿಸ್. ಥ್ಯಾಂಕ್ ಯು.